ಹೆಸರು ಬೀಜದ ಬೆಲೆ ಏರಿಕೆ ರೈತರು ಕಂಗಾಲು. ಮುಂಗಾರು ಹಂಗಾಮು ಶುರುವಾದರೆ ನಾಡಿನ ರೈತರಿಗೆ ಹಬ್ಬದ ವಾತಾವರಣ ಶುರುವಾದಂತೆ. ರೈತರಿಗೆ ಎಲ್ಲಿಲ್ಲದ ಸಂಭ್ರಮ ಸಡಗರ. ರೈತರು ತಮ್ಮ ಹೊಲಗಳಲ್ಲಿ ಹದ ಮಾಡಿ ಬಿತ್ತನೆಯ ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತಾರೆ. ಇಂತಹ ಸಂದರ್ಭದಲ್ಲೇ ರೈತರು ಹತ್ತಿರದಲ್ಲಿರುವ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ಬೀಜಗಳನ್ನು ಖರೀದಿಸಲು ಮುಂದಾದ ರೈತರಿಗೆ ಸರ್ಕಾರ ಬೆಲೆ ಏರಿಕೆಯ ಶಾಕ್ ನೀಡಿದೆ. ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬೀಜಗಳನ್ನು ಖರೀದಿಸಲು ಬಂದ ರೈತರು ಇಲ್ಲಿ ವಿತರಣೆ ಮಾಡುತ್ತಿರುವ ಹೆಸರು ಬೀಜ ದುಬಾರಿ ಜೊತೆಗೆ ಕಳಪೆಯಾಗಿದೆ ಎಂದು ಆರೋಪಿಸಿದರು. ಅಷ್ಟೇ ಅಲ್ಲದೆ ಕಳೆದ ಬಾರಿಗಿಂತ ಈ ಬಾರಿ ಎಲ್ಲ ಬೀಜಗಳ ದರದಲ್ಲಿ ಅಂದಾಜು 40% ಹೆಚ್ಚು ಮಾಡಿದ್ದು ರೈತರಿಗೆ ಗಾಯದ ಮೇಲೆ ಬರೆ ಹಾಕಿದಂತೆ ಆಗಿದೆ ಎಂದು ಬಿಜೆಪಿಯ ಶಿರಹಟ್ಟಿ ಮಂಡಲ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಪಾಟೀಲ್ ಆರೋಪಿಸಿದರು. ಶಿರಹಟ್ಟಿ ತಾಲೂಕಿನೊಳಗೆ ಪ್ರತಿ ವರ್ಷಕ್ಕಿಂತ ಈ ಬಾರಿ ಒಳ್ಳೆಯ ಮಳೆ ಆಗಿದ್ದರಿಂದ ಎಲ್ಲ ರೈತರಲ್ಲೂ ಕೂಡ ಮಂದಹಾಸ ಮೂಡಿದಂತಾಗಿದೆ. ಆದರೆ ಹೆಸರು ಬಿತ್ತನೆ ಬೀಜವನ್ನು ಖರೀದಿಸೋದಕ್ಕೋಸ್ಕರ ಆರೈಕೆಗೆ ಬಂದಂಥ ರೈತರಿಗೆ ಒಂದು ವಿಚಾರದ ನೋಡಿದರೆ ಗಾಬರಿ ಆದಂತಾಗಿದೆ. ಯಾಕಂದರೆ ಕೇವಲ ಸುಮಾರು ಒಂದು 25% ಬೀಜ ಕಳಪೆ ಮಟ್ಟದ ಇರೋದರಿಂದ ಆ 25% ಬೀಜ ಬೆಳೆದೇ ಇರತಕ್ಕಂಥ ಸ್ಥಿತಿಯಲ್ಲಿರೋದ್ರಿಂದ ರೈತರು ಗಾಬರಿಗೊಂಡಿದ್ದಾರೆ. ಆದರೆ ಅದರ ಜೊತೆಗೆ ಹೋದ ವರ್ಷ 490 ರೂಪಾಯಿ ಇದ್ದಂಥ ಬಿತ್ತನೆ ಬೀಜ 5 kgಗೆ ಈ ಸಾರಿ 785 ರೂಪಾಯಿ ಆಗಿದೆ. ಹಿಂದೆ ಸರ್ಕಾರಗಳು ರೈತರ ಪರವಾಗಿ ಕೆಲಸ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಆದರೆ ಯಾಕೋ ಈ ಸರ್ಕಾರ ರೈತರನ್ನ ಟಾರ್ಗೆಟ್ ಮಾಡ್ಕೊಂಡು ರೈತರನ್ನು ಬೆನ್ನೆಲು ಮುರಿಬೇಕು ಅನ್ನುವಂಥ ವಿಚಾರದೊಳಗೆ ಐತಿ ಅಂತ ನಮಗೆ ಭಾವನೆಗಳು ಬರ್ತಾ ಇದ್ದಾವೆ. ಯಾಕಂದರೆ ಹಿಂದೆ ಬರ ಪರಿಹಾರ ಅಥವಾ ನೆರೆ ಪರಿಹಾರಗಳು ಬಂದಾಗ ಕೇಂದ್ರ ಸರ್ಕಾರ 13,100 ರೂಪಾಯಿ ಕೊಟ್ಟರೆ ರಾಜ್ಯ ಸರ್ಕಾರ ಕೂಡ ಬೊಮ್ಮಾಯಿ ಅವ್ರ ಸರ್ಕಾರ 13,100 ರೂಪಾಯಿ ಹಾಕಿ 27,200 ರೂಪಾಯಿಯನ್ನು ಪ್ರತಿ 2 ಹೆಕ್ಟರ್ಗೆ ನೀಡುತ್ತೆ. ಈ ಸಾರಿ ಕೇಂದ್ರ ಸರ್ಕಾರ 17,000 ರೂಪಾಯಿಯನ್ನು ನೀಡಿದರೆ ರಾಜ್ಯ ಸರ್ಕಾರ ತಾವು ಕೊಟ್ಟಂಥ 2,000 ರೂಪಾಯಿಯನ್ನು ಕಟ್ ಮಾಡಿ ಕೇವಲ 2 ಹೆಕ್ಟರ್ಗೆ 15,000 ರೂಪಾಯಿಯನ್ನು ನೀಡಿದೆ. ಅದರ ಜೊತೆಗೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಎಲ್ಲ ರೈತರಿಗೂ ಕೂಡ 4,000 ರೂಪಾಯಿ ಬರ್ತಕ್ಕಂಥ ಪರಿಹಾರವನ್ನು ಕೂಡ ಬಂದ್ ಮಾಡಿದೆ ಈ ಸರ್ಕಾರ. ಅದಕ್ಕೆ ಇವನ್ನೆಲ್ಲ ನೋಡಿದರೆ ಮೇಲ್ನೋಟಕ್ಕೆ ನಮಗೆ ಎಲ್ಲ ರೈತರನ್ನು ಏನು ಬೆನ್ನೆಲುಬು ಅಂತ ಹೇಳ್ಕೊಂತ ಅಡ್ಡಾಡ್ತಾರೆ ಕಾಂಗ್ರೆಸ್ನವರು. ಈಗ ರೈತನ್ನೇ ಬೆನ್ನೆಲುಬನ್ನು ಮುರಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ನಮಗೆಲ್ಲ ತಿಳಿತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ, ಮಿನಿಸ್ಟರ್ ಆಗಲಿ, ಮುಖ್ಯಮಂತ್ರಿಗಳಾಗಲಿ ರೈತರಿಗೆ ಇಲ್ಲಿರ್ತಕ್ಕಂಥ ಕಳಪೆ ಬೀಜವನ್ನು ಬಿಟ್ಟು ಒಳ್ಳೆ ರೀತಿಯ ಉತ್ತಮ ಗುಣಮಟ್ಟದ ಬೀಜಗಳನ್ನು ಕೊಡಬೇಕು. ಯಾವ ರೈತರು ಕೂಡ ಬರ ಪರಿಹಾರ ಆಗಲಿ ಇನ್ನೊಂದು ಪರಿಹಾರ ಆಗಲಿ ನೆಚ್ಕೊಂಡಿಲ್ಲ. ಈ ರೀತಿ ಈ ಸಾರಿ ಮಳೆ ಚೆನ್ನಾಗಿ ಆಗಿರೋದ್ರಿಂದ ಎಲ್ಲ ರೈತರು ಕೂಡ ಖುಷಿಯಾಗಿದ್ದಾರೆ. ಆ ಖುಷಿ ಜೊತೆಗೆ ತಾವು ಒಳ್ಳೆಯ ಉತ್ತಮ ಗುಣಮಟ್ಟದ ಬೀಜವನ್ನು ರೈತರು ಕೊಟ್ಟಿದ್ದಾದ್ರೆ ಅವ್ರು ಮತ್ತಷ್ಟು ಖುಷಿ ಆಗ್ತೈತಿ. ಅದಕ್ಕೆ ರೈತರ ಪರವಾಗಿ ತಾವೆಲ್ಲ ಆಲೋಚನೆ ಮಾಡಬೇಕು. ಅಧಿಕಾರಿಗಳು ಕೂಡ ಅದನ್ನು ಪರಿಶೀಲನೆ ಮಾಡಿ ಒಳ್ಳೆ ಬಿತ್ತನೆ ಬೀಜಗಳನ್ನು ನೀಡಬೇಕಂತೇಳಿ ಎಲ್ಲರಲ್ಲಿ ವಿನಂತಿಸ್ಕೊಳ್ತೇನೆ.